ಸೊ ಇವಾಗ ನಾನು ಇಲ್ಲೇ ಯಾಕೆ ನನಗೆ ನನ್ನ ನಿಫ್ಟಿ ಸ್ಪಾಟ್ ಅಲ್ಲಿ ಹೋಲ್ಡ್ ಮಾಡ್ತು ಅನ್ನೋದನ್ನ ನಾನು ನಿಮಗೆ ನನ್ನ ಫ್ಯೂಚರ್ ಚಾರ್ಟ್ ಹಾಕಿ ತೋರಿಸ್ತೀನಿ. ತುಂಬಾ ಇಂಟ್ರೆಸ್ಟಿಂಗ್ ಇರುತ್ತೆ. ಸೊ ಇವಾಗ ನಾವು ಡ್ಯೂಯಲ್ ಚಾರ್ಟ್ ಹೋಗುವ. ಓಕೆನಾ? ಸೊ ಇವಾಗ ನೋಡಿ ನಾವು ಇಲ್ಲಿ ನೋಡ್ತಾ ಇರೋದು ಸ್ಪಾಟ್ ಚಾರ್ಟ್, ಇಲ್ಲಿ ನೋಡ್ತಾ ಇರೋದು ಫ್ಯೂಚರ್ ಚಾರ್ಟ್. ಓಕೆನಾ? ಸೊ ನಿಮ್ಗೆ ಆಲ್ರೆಡಿ ಚಾರ್ಟ್ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಯಾಕೆ ನಮಗೆ ನಿಫ್ಟಿಲಿ ತುಂಬಾ ಹೊತ್ತು ಹೋಲ್ಡ್ ಮಾಡಿದೆ ಅಂತ. ನೋಡಿ ನಮ್ಮ ಫ್ಯೂಚರ್ ಅಲ್ಲಿ ಇದು ನಮಗೆ ರೆಡ್ ಝೋನ್ ಆಗಿದೆ. ಸೊ ನೋಡಿ ನಮಗೆ ಈ ಲೆವೆಲ್ ಅಲ್ಲಿ ತುಂಬಾ ಹೊತ್ತು ಹೋಲ್ಡ್ ಮಾಡಿದೆ. ಆ ರೀಸನ್ ಗೆ ನಮಗೆ ನಿಫ್ಟಿ ಇವತ್ತು ಇದ್ರ ಮೇಲೆ ಹೋಗಿಲ್ಲ. ಓಕೆನಾ? ಇದ್ರ ಒಳಗಡೆ ನಮಗೆ ಟೆಸ್ಟ್ ಮಾಡಿ ಕ್ಲೋಸ್ ಕೊಟ್ಟಿದೆ. ಅದಕ್ಕೋಸ್ಕರ ನಮಗೆ ಇಲ್ಲಿ ನಿಫ್ಟಿ ಇಲ್ಲೇನೆ ಒಂದು ಸ್ಟಾಪ್ ಆಗಿದೆ. ಸೊ ನಾನು ಆವಾಗಲೇ ಪುಟ್ ಟ್ರೇಡ್ ನ ಯಾಕೆ ಪ್ಲಾನ್ ಮಾಡಿದೆ, ನಮ್ಮ ರೂಲ್ ಪ್ರಕಾರ ನಮ್ಮ ಎಂಟ್ರಿ ಪರ್ಫೆಕ್ಟ್. ಸೊ ನೋಡಿ ನನಗೆ ಇಲ್ಲೂ ಕೂಡ ಕನ್ಫರ್ಮ್ ಕೊಟ್ಟಿದೆ ಕೆಳಗಡೆ ಬರುತ್ತೆ ಅಂತ. ಸೊ ಅದೇ ತರ ನನಗೆ ಇಲ್ಲೂ ಕೂಡ ಕೆಳಗಡೆ ಬರುತ್ತೆ ಅಂತ ಕನ್ಫರ್ಮ್ ಕೊಟ್ಟಿದೆ. ನೋಡಿ ಈ ಲೆವೆಲ್ ನಾನು ಇಲ್ಲಿ ಬೇಸ್ ಆಗಿಟ್ಕೊಂಡೆ ಫ್ಯೂಚರ್ ಅಲ್ಲಿ, ಹಾಗೆ ಸ್ಪಾಟ್ ಅಲ್ಲಿ ನನಗೆ ಈ ರೆಡ್ ಝೋನ್ ನಾನು ಬೇಸ್ ಆಗಿಟ್ಕೊಂಡೆ. ಸೊ ನನಗೆ ಇದ್ರ ಮೇಲೆ ಹೋಗಲ್ಲ, ಕೆಳಗಡೆ ಬರುತ್ತೆ ಅಂತ. ಸೊ ನನ್ನ ರೂಲ್ ಪ್ರಕಾರ ನನಗೆ ಕರೆಕ್ಟ್ ಟ್ರೇಡ್ ಆಗಿದೆ. ಬಟ್ ಅದೇ ನಮ್ಗೆ ಏನು ಮಾಡೋಕ್ಕಾಗಲ್ಲ. ಸಮ್ ಟೈಮ್ಸ್ ಈ ತರ ಆಗುತ್ತೆ. ನನ್ನ ಸ್ಟಾಪ್ ಲಾಸ್ ಇಲ್ಲಿ ಟ್ರಿಗರ್ ಆಯ್ತು. ಸೊ ಅದನ್ನ ನಾವು ಅಕ್ಸೆಪ್ಟ್ ಮಾಡಲೇಬೇಕು. ಓಕೆನಾ? ನನಗೆ ಸ್ಟಾಪ್ ಲಾಸ್ ಇಟ್ಟಾಯ್ತು ಅನ್ನೋದು ರಿವೆಂಜ್ ಟ್ರೇಡ್ ಮಾಡೋದು ಈ ತರ ಮಾಡಿದ್ರೆ ನಾವು ಆಪ್ಷನ್ ಬೈಯಿಂಗ್ ಅಲ್ಲಿ ಸಕ್ಸಸ್ ಆಗಕ್ಕಾಗಲ್ಲ. ನಾವು ರೂಲ್ಸ್ ಮತ್ತೆ ನಮ್ಮ ಏನು ಚಾರ್ಟ್ ಸೆಟಪ್ ನ ಕರೆಕ್ಟ್ ಆಗಿಟ್ಕೊಂಡ್ರೆ ನಾವು 100% ಸಕ್ಸಸ್ ಆಗಬಹುದು. ಸೊ ಇದು ನಾನು ಫಾಲೋ ಮಾಡ್ತಾ ಇರುವಂತ ಒಂದು ಮೆಥಡ್. ಸೊ ನನಗೆ ನನ್ನ ಎಸ್ ಲೆವೆಲ್ ಪರ್ಫೆಕ್ಟ್ ಆಗಿ ವರ್ಕ್ ಆಗ್ತಾ ಇದೆ. ಸೊ ನನಗೆ ನನ್ನ ಏನು ವೇವ್ ಅನಾಲಿಸಿಸ್ ಕೂಡ ಪರ್ಫೆಕ್ಟ್ ಆಗಿ ವರ್ಕ್ ಆಗುತ್ತೆ. ಸೊ ನಾನು ಅದ್ರ ಪ್ರಕಾರ ನಾನು ಕಂಪ್ಲೀಟ್ ಆಗಿ ಆಪ್ಷನ್ ಬೈನು ಮಾಡ್ತೀನಿ, ಸೆಲ್ಲು ಮಾಡ್ತೀನಿ.